ನಮ್ಮ ತಾತನ ಕಾಲದಿಂದನೂ ಅಂದರೆ ನಮ್ಮ ಪೂರ್ವಿಕರು ಹೇಳ್ಕೊಂಬಂದಿದ್ದನ್ನ ಈ ದೇವಸ್ಥಾನದ ಇತಿಹಾಸ. ಇದು ಕರ್ನಲ್ಲಿ ಅಂತ ಹೆಸರು ಬರೋದಕ್ಕೆ ಮೂಲ ಕಾರಣ ಕರಿನೆಲ್ಲಿ ಕರಿ ನೆಲ್ಲಿನ ಗಿಡ ಇತ್ತಂತೆ. ಆ ಕರಿ ನೆಲ್ಲಿನ ಗಿಡ ಹೋಗಿ ಕರಿತಾ ಕರಿತಾ ಕನ್ನಲ್ಲಿ ಅಂತ ಆಯಿತು ಅಂತ ಪ್ರತೀತಿ ಇದೆ. ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಸುಕ್ಷೇತ್ರ ಪುರಾತನ ಕಾಲದ್ದು, ಚೋಳರ ಕಾಲದಿಂದ ಇದ್ದಂಥ ಈ ಸಾನ್ನಿಧ್ಯ. ಇದು ಸ್ಟ್ರಕ್ಚರು, ಮಹದೇಶ್ವರನ ಬೆಟ್ಟ, ಇನ್ನೂ ಅನೇಕ ದೇವಸ್ಥಾನಗಳು ಚೋಳರ ಕಾಲದಲ್ಲಿ ಏನಿದ್ವಿ ಅದೇ ಥರನೇ ಈ ದೇವಸ್ಥಾನದ ವಿನ್ಯಾಸ ಸಹ ಇದೆ. ವೀರಭದ್ರ ಸ್ವಾಮಿ ವಿಶೇಷ ಏನು ಅಂದರೆ, ಈ ವೀರಭದ್ರ ಸ್ವಾಮಿ ಹತ್ರ ಭಕ್ತಿಯಿಂದ ಏನೇ ಕೇಳಲಿ ಅವರ ಸಿದ್ಧಿಸಿದೆ. ಸುಮಾರು ಜನ ಮದುವೆ ಆಗೋಂಥವ್ರು ಹೊಸ್ದಾಗಿ ಮದುವೆ ಆಗಬೇಕು ಅಂತ ಕೇಳ್ಕೊಂಬಂದವ್ರಿಗೆ ಮದುವೆ ಆಗಿದೆ. ನನಗೆ ಸಂತಾನ ಭಾಗ್ಯ ಇಲ್ಲ ಅಂತ ಬಂದವ್ರಿಗೆ ಸಂತಾನ ಭಾಗ್ಯ ಕರುಣಿಸಿದೆ. ವ್ಯವಹಾರಗಳು ವೃದ್ಧಿಸಿದೆ. ಮನೆಯಲ್ಲಿ ಏನೇ ಅಡೆತಡೆ ತೊಂದರೆಗಳಿದ್ರು ಅವನ್ನೆಲ್ಲ ನಿವಾರಿಸುವಂಥ ಶಕ್ತಿ ಈ ಮಹಾ ವೀರಭದ್ರ ಸ್ವಾಮಿ ಸಾನ್ನಿಧ್ಯದಲ್ಲಿದೆ. ಮತ್ತು ಇಲ್ಲಿ ಒಂದು ಬಾವಿ ಇದೆ ವಿಶೇಷ. ಆ ಬಾವಿಯ ನೀರನ್ನು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಬಾವಿಯ ನೀರನ್ನು ಆ ವೀರಭದ್ರ ಸ್ವಾಮಿಯ ಪಾದದಲ್ಲಿ ಒಂದು ಗುಣಿ ಇದೆ ನೀರು, ಅದನ್ನು ಹಾಕಿ ಆ ನೀರನ್ನು ಹಾಕ್ತಾರೆ. ಅದು ಒಂದು ವಿಶೇಷವಾದಂಥ ಇದು. ಈ ನೀರನ್ನ ಹಾಕ್ಸ್ಕೊಂಡ್ರೆ ಅವ್ರಿಗೆ ಯಾವುದೇ ರೀತಿ ಅಡೆತಡೆಗಳಿದ್ದರೂ ಅವೆಲ್ಲ ನಿವಾರಿಸುವಂಥ ಶಕ್ತಿ ಆ ವೀರಭದ್ರ ಸ್ವಾಮಿ ಕರುಣಿಸಿದ್ದಾನೆ ಅಂತ ಭಕ್ತರುಗಳು ಸುಮಾರು ಜನ ಬಂದು ಹೇಳಿದ್ದಾರೆ. ನಮ್ಗೆ ಒಳ್ಳೆಯದಾಗಿದೆ ಅಂತ. ಸಾವಿರಾರು ಜನ ಬರ್ತಾರೆ. ಅಮಾವಾಸ್ಯೆ ಬಂತಂದರೂ ಸುಮಾರು ಒಂದು 5,000-10,000 ಜನ ಬರ್ತಾರೆ. ಈ ಕ್ಷೇತ್ರ ನಮ್ಮೂರಿನವರೇ ಎಸ್ ಶಾಂತರಾಜ್ ಅಂತ ಅವರು ನಾವೆಲ್ಲ ಒಳಗೊಂಡು ಒಂದು ಕನ್ನಲ್ಲಿ ವೀರಶೈವ ನಿತ್ಯಾನ ದಾಸೋಹ ಅಂತ ಒಂದು ಸಹ ಓಪನ್ ಮಾಡಿದ್ದೀವಿ. ಅದು ಆಗಲೇ ಸುಮಾರು 8 ವರ್ಷ ಆಯಿತು. ಆ 8 ವರ್ಷದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ನಿತ್ಯಾನ ದಾಸೋಹ ಸೇವೆಯನ್ನು ನಡೆಸ್ತಾ ಇದ್ದೀವಿ. ಹಾಗೆ ನಮ್ಮ ಕನ್ನಲ್ಲಿ ಈ ಒಂದು ಜಾಗನೂ ಸಹ ನಮ್ಮ ಸದಾಶಿವಯ್ಯ ಅಂತ ನಮ್ಮೂರಿನವರೇ ಆ ಜಾಗ ದಾಸೋಹ ಮಾಡೋದಕ್ಕೆ ದಾನವನ್ನು ಕೊಟ್ಟರು. ಈ ವೀರಭದ್ರ ಸ್ವಾಮಿ ಸಾನ್ನಿಧ್ಯದಲ್ಲಿ ಅರ್ಚಕರಾದಂಥ ಸದಾಶಿವಯ್ಯ, ಚಂದ್ರಶೇಖರ್, ಪರಮಶಿವರಾದ್ರು ಅಂತ ನಮ್ಮ ತಂದೆ ಪೂರ್ವಿಕರು ಇದ್ದರು. ಅವರೆಲ್ಲ ಪೂಜೆ ಮಾಡ್ಕೊಂಡು ಅಭಿಷೇಕ, ಹಾಗೆ ದೇವಸ್ಥಾನದ ಇಲ್ಲಿ ನಮ್ಮೂರು ಪಟೇಲ್ ಪಂಚಾಕ್ಷರಯ್ಯನವರು ಅಂತ ಒಬ್ಬರು ಶೈನಾಸತ್ವ ಸ್ವೀಕರಿಸಿ ಅವರು ಸಹ ವೀರಭದ್ರ ಸಾನ್ನಿಧ್ಯದಲ್ಲಿ ರುದ್ರಾಭಿಷೇಕ, ತ್ರಿಕಾಲ ಪೂಜೆ ನಡೆಯುತ್ತೆ. ವೀರಭದ್ರ ಸ್ವಾಮಿ ಅಭಿಷೇಕಗಳು ನಡೀತಾ ಇದೆ. ಮತ್ತು ಇಲ್ಲಿ ವೀರಭದ್ರ ಸ್ವಾಮಿಯ ಈಗಿನ ಅದೇ ಪರಂಪರೆಯನ್ನು ಅವರ ಕುಟುಂಬಸ್ಥರು ಪ್ರಸನ್ನ ಕುಮಾರ್ ಆದಿಯಾಗಿ ಎಲ್ಲ ಅರ್ಚಕ ವೃಂದದವರು ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಈ ಥರ ಅಭಿಷೇಕಗಳಾಗಲ್ಲ. ಸುಮಾರು 1-2 ಕಡೆ ಮಾತ್ರ ಈ ಅಭಿಷೇಕ ಆಗ್ತಾಯಿದೆ ಅಂತ ನಮ್ಮ ಬೇರೆ ದೇವಸ್ಥಾನದವರೆಲ್ಲರೂ ಬಂದು ಹೇಳ್ತಾರೆ. ಆ ರೀತಿಯ ಹೆಚ್ಚಿನ ರೀತಿಯಲ್ಲಿ ಅಭಿಷೇಕಗಳು ಚೆನ್ನಾಗಿ ಆಗ್ತದೆ. ಇಲ್ಲಿ ತುಂಬ ವೈದಿಕವಾಗಿ, ಪಾರಂಪರಿಕವಾಗಿ ತುಂಬ ಇದಾಗಿದೆ. ನಮ್ಮ ಕನ್ನಲ್ಲಿ ವಿಶೇಷನೇ ಒಂಥರ ತುಂಬ ವಾಸ್ತುಶಿಲ್ಪದಿಂದ ಕೂಡಿದೆ. ನಮ್ಮ ಕನ್ನಲ್ಲಿ ಪೂರ್ವ ಭಾಗದಲ್ಲಿ ಕುಬೇರನ ಸ್ಥಾನದಲ್ಲಿ ಮಠ ಇದೆ, ಮಹಂತಿನ ಮಠ ಅಂತ. ಹಾಗೆ ಈಶಾನ್ಯ ಭಾಗದಲ್ಲಿ 68 ಎಕರೆ ವಿಸ್ತೀರ್ಣದ ಕೆರೆ ಇದೆ. ಈ ದೇವಸ್ಥಾನದ ಆವರಣ, ಹೀಗೆ ಸುತ್ತಮುತ್ತಲಿನ ವಾತಾವರಣ ಇಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ವೀರಭದ್ರ ಸ್ವಾಮಿ ನೆಲೆಸಿದ್ದಾನೆ ಅಂದರೆ ನಮ್ಮ ಸೌಭಾಗ್ಯ. ಅದೇ ರೀತಿ ಹೆಚ್ಚಿನ ರೀತಿ ಇಡೀ ರಾಜ್ಯ, ಆಂಧ್ರದಿಂದ, ತಮಿಳುನಾಡಿನಿಂದ, ಬೆಳಗಾಮಿಂದ, ಉತ್ತರ ಕರ್ನಾಟಕದ ಸುಮಾರು ರಾಜ್ಯಗಳಿಂದ ಈ ದೇವಸ್ಥಾನಕ್ಕೆ ಭಕ್ತರಿದ್ದಾರೆ. ಅತ್ಯಂತ ಶ್ರದ್ಧಾಪೂರ್ವಕವಾಗಿ ದೇವಸ್ಥಾನ ಜೀರ್ಣೋದ್ಧಾರನೂ ಮಾಡಬೇಕು ಅಂತ ಈ ಒಂದು ಸಂಕಲ್ಪ ನಮ್ಮ ಎಸ್ ಶಾಂತರಾಜ್ ಅವರು ಮಾಡಿದ್ದಾರೆ. ಅಂದರೆ ಈ ದೇವಸ್ಥಾನನ ಯಾವುದೇ ರೀತಿ ಮುಟ್ಟೋದಿಲ್ಲ. ಯಾಕೆಂದರೆ ಮುಂದಿನ ಪರಂಪರೆಗೆ ಈ ಚೋಳರ ಕಾಲದ ದೇವಸ್ಥಾನದ ವಿನ್ಯಾಸಗಳನ್ನ ನಾವು ಹೇಳಬೇಕು ಅಂದರೆ, ಇದು ಚೋಳರ ಕಾಲ ಇತ್ತು ಅಂದರೆ ಈ ವಿನ್ಯಾಸನ ಹೀಗೆ ಉಳಿಸಿ ಸುತ್ತಲೂ ಒಂದು ಚಂದಶಾಲೆ ಅಂತ ಕಟ್ತೀವಿ, ಪೌಡಿ ಮಾಡಿ ಸುತ್ತಲೂ ಮಂಟಪಗಳು ಮಾಡಿ ಕಲ್ಲಿನಿಂದನೇ ಮಾಡಬೇಕು. ಸುಮಾರು 6 ಕೋಟಿ ಪ್ರಾಜೆಕ್ಟ್ನ ನಾವು ಕೈಗೆತ್ಕೊಂಡಿದ್ದೀವಿ. ಈ ಒಂದು ಮುಂದಿನ ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಎಲ್ಲ ಭಕ್ತರ ಆಶ್ರಯದಂತೆ ಈ ಕಾರ್ಯಗಳನ್ನ ನೆರವೇರಿಸ್ಕೊಂಡು ಬರ್ತೀವಿ. ಪ್ರತಿ ವಾರ ಬರ್ತಾ ಇರ್ತೀವಿ. ಏನೋ ಒಂದು ಸಲ ಸಮಾಧಾನ ದೇವಸ್ಥಾನಕ್ಕೆ ಬಂದು ಹೋದರೆ ಮನೇಲೆಲ್ಲ ಪಾಸಿಟಿವ್ ಇರುತ್ತೆ. ಹಂಗಾಗಿ ಬರ್ತಾ ಇರ್ತೀವಿ ಸರ್. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ. ಪ್ರತಿ ಸಲ ದೇವಸ್ಥಾನಕ್ಕೆ ಬರ್ತೀವಿ. ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಅದು ನಾವು ಹೇಳೋಕ್ಕಿಂತ ಪ್ರತಿಯೊಬ್ಬರು ಬಂದು ನೋಡೋದು ಅನುಭವ ತುಂಬ ಚೆನ್ನಾಗಿದೆ. ಆ ವೀರಭದ್ರ ಸ್ವಾಮಿನೇ ಬಂದು ಧರೆಗಿಳಿದು ಬಂದಂಗಿದೆ. ಅದು ನಾವು ಹೇಳೋದಕ್ಕಿಂತ ಬಂದು ನೋಡೋದು ತುಂಬ ಚೆನ್ನಾಗಿದೆ. ನಾನು ವೀರಭದ್ರ ಟೆಂಪಲ್ಗೆ ಬಂದಿದ್ದೆ. ತುಂಬ ಚೆನ್ನಾಗಿ ಜಾತ್ರೆ ಮಾಡಿದ್ರು, ತುಂಬ ಜೋರಾಗಿ ಜಾತ್ರೆ ಮಾಡಿದ್ರು. ನಂಗೆ ತುಂಬ ಇಷ್ಟ ಆಯಿತು. ತುಂಬ ಪೀಸ್ಫುಲ್ ಆಗಿದೆ. ನಂಗೆ ತುಂಬ ಇಷ್ಟ. ಬರ್ತಾ ಇರ್ತೀವಿ ಅವಾಗವಾಗ. ದೇವಸ್ಥಾನದ ಅಭಿವೃದ್ಧಿ ಜೊತೆಗೆ
ನಮ್ಮ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಎರಡ ಅಭಿವೃದ್ಧಿನೂ ಕೂಡ ಜೊತೆಯಲ್ಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿನ ಸುತ್ತಮುತ್ತ ಜನರಿಗೆ ಒಳ್ಳೆಯ ಧಾರ್ಮಿಕ ಮನೋಭಾವನೆಯನ್ನು ಅವರು ಮೂಡಿಸಿದ್ದಾರೆ. ನಮ್ಮ ಶಾಲಾ ಮಕ್ಕಳಿಗೆ ಅಕಸ್ಮಾತು ಬಿಸಿ ಊಟದ ಒಂದು ಊಟ ಸಪ್ಲೈ ಆಗಲಿಲ್ಲ ಅಂದರೆ ತಕ್ಷಣವೇ ನಾವು ನಮ್ಮ ಶಾಂತಣ್ಣವ್ರಿಗೆ ಕನ್ಸಲ್ಟ್ ಮಾಡಿದ್ರೆ ಅವರು ಮೇಷ್ಟ್ರೆ ಕಳಿಸಿ ಇಲ್ಲಿ ಊಟ ಮಾಡ್ಕೊಂಡು ಹೋಗಲಿ, ಮಕ್ಕಳು ಹಸ್ಕೊಂಡು ಇರಬಾರ್ದು, ನಮ್ಮೂರಿಗೆ ಬಂದವರು ಯಾರು ಹಸ್ಕೊಂಡು ಹೋಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅವರು ಒಂದು ದಾಸೋಹ ಸಮಿತಿಯನ್ನು ರಚನೆ ಮಾಡಿಬಿಟ್ಟು ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೋಸ್ಕರ ಅವರು ಹಗಲು ಇರುಳು ತಮ್ಮ ಮನೆಯಂತೆ ಅವರು ದುಡಿತಾ ಇದ್ದಾರೆ. ಅವರು ಎಲ್ಲರನ್ನೂ ಕಟ್ಕೊಂಡು ಯಾರು ಆಗಲಿ ಬಿಡಲಿ ಅಂಥವ್ರನ್ನೆಲ್ಲರನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು ಊರನ್ನೆಲ್ಲ ಒಟ್ಟಿಗೆ ಜೊತೆಗೆ ತೊಗೊಂಡು ಎಲ್ಲರ ಸಹಕಾರ ತಗೊಂಡು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಆಮೇಲೆ ಸ್ವಚ್ಛತೆ ಇರ್ಬೋದು, ಆಮೇಲೆ ಇಲ್ಲಿನ ಒಂದು ಸಿಬ್ಬಂದಿ ವರ್ಗ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಯಾವುದೇ ಒಂದು ತಂಟೆ ತಕರಾಗಿಗೆ ಅವಕಾಶ ಮಾಡ್ದಿಲ್ದಂಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೂ ಭಾಳ ಖುಷಿ ಆಯಿತು. ಈ ದೇವಸ್ಥಾನ ಇರೋದ್ರಿಂದ ನಮ್ಮ ಮಕ್ಕಳಿಗೂ ಕೂಡ ಒಂದು ಭಕ್ತಿಭಾವ ಬರುತ್ತೆ, ಸಂಸ್ಕಾರ ಬೆಳೀತದೆ. ನಾನು ಪ್ರತಿದಿನ ಹೇಳ್ತೀನಿ, ದೇವಸ್ಥಾನ ಯಾವ ರೀತಿ ಇದೆಯೋ ನಮ್ಮ ಶಾಲೆನೂ ಕೂಡ ಅದೇ ಥರ ದೇವಸ್ಥಾನ ಥರನೇ ನೀವು ಮಕ್ಕಳು ನೋಡ್ಕೊಬೇಕು ಅಂತೇಳಿ ನಮ್ಮ ಶಾಲೆ ಬಗ್ಗೆನೂ ನಾನು ಹೇಳ್ತಾ ಇರ್ತೀನಿ ಪ್ರತಿದಿನ ಪ್ರೇಯರ್ನಲ್ಲಿ. ಹಾಗಾಗಿ ಒಂದು ಧಾರ್ಮಿಕ ಮನೋಭಾವನೆ ಮಕ್ಕಳಲ್ಲೂ ಬೆಳೀತದೆ, ಊರಿನಲ್ಲೂ ಬೆಳೀತಾ ಇದೆ, ಸುತ್ತಮುತ್ತ ಜನರಲ್ಲೂ ಬೆಳೀತಾ ಇದೆ.